ಚಿನ್ನ ವಂಚಕಿ ಐಶ್ವರ್ಯ ಗೌಡ ಮುಟ್ಟಿದ್ದೆಲ್ಲ ಚಿನ್ನ, ಬಟ್ ಈಕೆಯ ಜಾಲದಲ್ಲಿ ಹಲವು ರಾಜಕಾರಣಿಗಳು ಕೂಡ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದು ಇತ್ತೀಚೆಗೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಬಟ್ ನೋಡಿ, ತನಿಖೆಯ ಹಾದಿ ಬಗ್ಗೆ ಹಲವು ಅನುಮಾನಗಳಿತ್ತು. ಕಾರಣ ಮಧ್ಯಾಹ್ನ ಬಂಧನ, ಸಾಯಂಕಾಲಕ್ಕೆ ಆಕೆಗೆ ಜಾಮೀನು ಸಿಗ್ತಾ ಇತ್ತು. ಬಟ್ ಈಗ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಐಶ್ವರ್ಯ ಗೌಡ ಹಿಂದೆ ನಿಂತಿದೆಯಾ ರಾಜ್ಯ ಸರ್ಕಾರ? ಪ್ರಭಾವಿಗಳ ಜೊತೆ ಸಂಪರ್ಕದಲ್ಲಿದ್ದಾಳ ವಂಚಕಿ? ವಂಚಕಿ, ನಯವಂಚಕಿ, ಸಿಕ್ಕವರಿಗೆ ಮಕ್ಮಲ್ ಟೋಪಿ ಹಾಕಿದ್ದ ಮೋಸಗಾತಿಯೇ ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೇಸ್ ದಾಖಲಾದ್ರೂ ಈ ನಯವಂಚಕಿ ಮಾತ್ರ ಬಿಂದಾಸ್ ಆಗಿದ್ದಾಳೆ. ಹೌದು, ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಇದನ್ನ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಇಂಚಿಂಚಾಗಿ ಹೊರತೆಗೆಯುತ್ತಿದ್ರು. ಆದ್ರೆ ಇದೀಗ ಭರತ್ ರೆಡ್ಡಿಯೇ ಟ್ರಾನ್ಸ್ಫರ್ ಆಗಿದ್ದಾರೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರೋ ಆರೋಪ ಹೊತ್ತಿರೋ ಐಶ್ವರ್ಯ ಗೌಡಗೆ ಸೇರಿದ 3ನೇ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಕಾರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಸುತ್ತಿದ್ರು ಅಂತ ತಿಳಿದು ಬಂದಿತ್ತು. ಹೀಗಾಗಿ ತನಿಖೆ ಮತ್ತಷ್ಟು ಚುರುಕಾಗುತ್ತೆ ಎನ್ನುವಾಗಲೇ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆಯಾಗಿದ್ದಾರೆ. ಸರ್ಕಾರ ಏಕಾಏಕಿ ಭರತ್ ರೆಡ್ಡಿ ವರ್ಗಾವಣೆ ಮಾಡಿದ್ದಕ್ಕೆ ಐಶ್ವರ್ಯ ಗೌಡ ಹಿಂದೆ ರಾಜ್ಯ ಸರ್ಕಾರ ನಿಂತಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಪ್ರಭಾವಿಗಳ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದುಕೊಂಡೇ ಈ ವಂಚಕಿ ಎಸಿಪಿ ಭರತ್ ರೆಡ್ಡಿ ಟ್ರಾನ್ಸ್ಫರ್ ಮಾಡಿಸಿದ್ಲಾ ಎಂಬ ಚರ್ಚೆಯೂ ಶುರುವಾಗಿದೆ. ಸದ್ಯ ಭರತ್ ರೆಡ್ಡಿಗೆ ರಾಜ್ಯ ಸರ್ಕಾರ ಪೋಸ್ಟಿಂಗ್ ತೋರಿಸದೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿಯವರ ಕಾರು ಮುಟ್ಟಿದ್ದಕ್ಕೆ ಡಿವೈಎಸ್ಪಿ ರ್ಯಾಂಕ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ರ. ಈ ಮೂಲಕ ವಂಚಕಿ ಐಶ್ವರ್ಯ ಪ್ರಕರಣದಲ್ಲಿ ಸರ್ಕಾರ ಪೊಲೀಸರ ಕೈ ಕಟ್ಟಿ ಹಾಕ್ತಿದೆಯಾ ಎಂಬ ಚರ್ಚೆ ಶುರುವಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಮುಟ್ಟಿದ್ದೆಲ್ಲ ಚಿನ್ನ, ಬಟ್ ಈಕೆಯ ಜಾಲದಲ್ಲಿ ಹಲವು ರಾಜಕಾರಣಿಗಳು ಕೂಡ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದು ಇತ್ತೀಚೆಗೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಬಟ್ ನೋಡಿ, ತನಿಖೆಯ ಹಾದಿ ಬಗ್ಗೆ ಹಲವು ಅನುಮಾನಗಳಿತ್ತು. ಕಾರಣ ಮಧ್ಯಾಹ್ನ ಬಂಧನ, ಸಾಯಂಕಾಲಕ್ಕೆ ಆಕೆಗೆ ಜಾಮೀನು ಸಿಗ್ತಾ ಇತ್ತು. ಬಟ್ ಈಗ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಐಶ್ವರ್ಯ ಗೌಡ ಹಿಂದೆ ನಿಂತಿದೆಯಾ ರಾಜ್ಯ ಸರ್ಕಾರ? ಪ್ರಭಾವಿಗಳ ಜೊತೆ ಸಂಪರ್ಕದಲ್ಲಿದ್ದಾಳ ವಂಚಕಿ? ವಂಚಕಿ, ನಯವಂಚಕಿ, ಸಿಕ್ಕವರಿಗೆ ಮಕ್ಮಲ್ ಟೋಪಿ ಹಾಕಿದ್ದ ಮೋಸಗಾತಿಯೇ ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೇಸ್ ದಾಖಲಾದ್ರೂ ಈ ನಯವಂಚಕಿ ಮಾತ್ರ ಬಿಂದಾಸ್ ಆಗಿದ್ದಾಳೆ. ಹೌದು, ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಇದನ್ನ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಇಂಚಿಂಚಾಗಿ ಹೊರತೆಗೆಯುತ್ತಿದ್ರು. ಆದ್ರೆ ಇದೀಗ ಭರತ್ ರೆಡ್ಡಿಯೇ ಟ್ರಾನ್ಸ್ಫರ್ ಆಗಿದ್ದಾರೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರೋ ಆರೋಪ ಹೊತ್ತಿರೋ ಐಶ್ವರ್ಯ ಗೌಡಗೆ ಸೇರಿದ 3ನೇ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಕಾರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಸುತ್ತಿದ್ರು ಅಂತ ತಿಳಿದು ಬಂದಿತ್ತು. ಹೀಗಾಗಿ ತನಿಖೆ ಮತ್ತಷ್ಟು ಚುರುಕಾಗುತ್ತೆ ಎನ್ನುವಾಗಲೇ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆಯಾಗಿದ್ದಾರೆ. ಸರ್ಕಾರ ಏಕಾಏಕಿ ಭರತ್ ರೆಡ್ಡಿ ವರ್ಗಾವಣೆ ಮಾಡಿದ್ದಕ್ಕೆ ಐಶ್ವರ್ಯ ಗೌಡ ಹಿಂದೆ ರಾಜ್ಯ ಸರ್ಕಾರ ನಿಂತಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಪ್ರಭಾವಿಗಳ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದುಕೊಂಡೇ ಈ ವಂಚಕಿ ಎಸಿಪಿ ಭರತ್ ರೆಡ್ಡಿ ಟ್ರಾನ್ಸ್ಫರ್ ಮಾಡಿಸಿದ್ಲಾ ಎಂಬ ಚರ್ಚೆಯೂ ಶುರುವಾಗಿದೆ.
ಸದ್ಯ ಭರತ್ ರೆಡ್ಡಿಗೆ ರಾಜ್ಯ ಸರ್ಕಾರ ಪೋಸ್ಟಿಂಗ್ ತೋರಿಸದೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿಯವರ ಕಾರು ಮುಟ್ಟಿದ್ದಕ್ಕೆ ಡಿವೈಎಸ್ಪಿ ರ್ಯಾಂಕ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ರ. ಈ ಮೂಲಕ ವಂಚಕಿ ಐಶ್ವರ್ಯ ಪ್ರಕರಣದಲ್ಲಿ ಸರ್ಕಾರ ಪೊಲೀಸರ ಕೈ ಕಟ್ಟಿ ಹಾಕ್ತಿದೆಯಾ ಎಂಬ ಚರ್ಚೆ ಶುರುವಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಮುಟ್ಟಿದ್ದೆಲ್ಲ ಚಿನ್ನ, ಬಟ್ ಈಕೆಯ ಜಾಲದಲ್ಲಿ ಹಲವು ರಾಜಕಾರಣಿಗಳು ಕೂಡ ಸಿಲುಕಾಕಿಕೊಂಡಿದ್ದಾರೆ ಅನ್ನೋದು ಇತ್ತೀಚೆಗೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಬಟ್ ನೋಡಿ, ತನಿಖೆಯ ಹಾದಿ ಬಗ್ಗೆ ಹಲವು ಅನುಮಾನಗಳಿತ್ತು. ಕಾರಣ ಮಧ್ಯಾಹ್ನ ಬಂಧನ, ಸಾಯಂಕಾಲಕ್ಕೆ ಆಕೆಗೆ ಜಾಮೀನು ಸಿಗ್ತಾ ಇತ್ತು. ಬಟ್ ಈಗ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಐಶ್ವರ್ಯ ಗೌಡ ಹಿಂದೆ ನಿಂತಿದೆಯಾ ರಾಜ್ಯ ಸರ್ಕಾರ? ಪ್ರಭಾವಿಗಳ ಜೊತೆ ಸಂಪರ್ಕದಲ್ಲಿದ್ದಾಳ ವಂಚಕಿ? ವಂಚಕಿ, ನಯವಂಚಕಿ, ಸಿಕ್ಕವರಿಗೆ ಮಕ್ಮಲ್ ಟೋಪಿ ಹಾಕಿದ್ದ ಮೋಸಗಾತಿಯೇ ಈ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೇಸ್ ದಾಖಲಾದ್ರೂ ಈ ನಯವಂಚಕಿ ಮಾತ್ರ ಬಿಂದಾಸಾಗಿದ್ದಾಳೆ. ಹೌದು, ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಇದನ್ನ ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಇಂಚಿಂಚಾಗಿ ಹೊರತೆಗೆಯುತ್ತಿದ್ರು. ಆದ್ರೆ ಇದೀಗ ಭರತ್ ರೆಡ್ಡಿಯೇ ಟ್ರಾನ್ಸ್ಫರ್ ಆಗಿದ್ದಾರೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರೋ ಆರೋಪ ಹೊತ್ತಿರೋ ಐಶ್ವರ್ಯ ಗೌಡಗೆ ಸೇರಿದ 3ನೇ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಕಾರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಸುತ್ತಿದ್ರು ಅಂತ ತಿಳಿದು ಬಂದಿತ್ತು. ಹೀಗಾಗಿ ತನಿಖೆ ಮತ್ತಷ್ಟು ಚುರುಕಾಗುತ್ತೆ ಎನ್ನುವಾಗಲೇ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆಯಾಗಿದ್ದಾರೆ. ಸರ್ಕಾರ ಏಕಾಏಕಿ ಭರತ್ ರೆಡ್ಡಿ ವರ್ಗಾವಣೆ ಮಾಡಿದ್ದಕ್ಕೆ ಐಶ್ವರ್ಯ ಗೌಡ ಹಿಂದೆ ರಾಜ್ಯ ಸರ್ಕಾರ ನಿಂತಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಪ್ರಭಾವಿಗಳ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದುಕೊಂಡೇ ಈ ವಂಚಕಿ ಎಸಿಪಿ ಭರತ್ ರೆಡ್ಡಿ ಟ್ರಾನ್ಸ್ಫರ್ ಮಾಡಿಸಿದ್ಲಾ ಎಂಬ ಚರ್ಚೆಯೂ ಶುರುವಾಗಿದೆ. ಸದ್ಯ ಭರತ್ ರೆಡ್ಡಿಗೆ ರಾಜ್ಯ ಸರ್ಕಾರ ಪೋಸ್ಟಿಂಗ್ ತೋರಿಸದೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿಯವರ ಕಾರು ಮುಟ್ಟಿದ್ದಕ್ಕೆ ಡಿವೈಎಸ್ಪಿ ರ್ಯಾಂಕ್ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ರ. ಈ ಮೂಲಕ ವಂಚಕಿ ಐಶ್ವರ್ಯ ಪ್ರಕರಣದಲ್ಲಿ ಸರ್ಕಾರ ಪೊಲೀಸರ ಕೈ ಕಟ್ಟಿ ಹಾಕ್ತಿದೆಯಾ ಎಂಬ ಚರ್ಚೆ ಶುರುವಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.